ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಕೇವಲ 9 ಬಾರಿ ಜಪ ಮಾಡಿ ಒಂದು ಪವಾಡ ನೋಡುತ್ತೀರಾ ಅಂತ 100% ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಮಂತ್ರವನ್ನು ಯಾರ್ಯಾರು ಮನಸ್ಫೂರ್ತಿಯಾಗಿ ಇಷ್ಟವಾಗಿ ಈ ಶ್ಲೋಕವನ್ನು ಪ್ರತಿದಿನ 9 ಬಾರಿ ಜಪಿಸುತ್ತಾರೋ ಅಂಥವರ ಜೀವನದಲ್ಲಿ ಏನು ಅನ್ಕೊತಾ ಇರ್ತೀರೋ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳು ಏನೇ ಇರಲಿ ಅದು ಸಾಯಿಯಪ್ಪ ಮುಂದೆ ಹೇಳ್ಕೊತ ಪ್ರತಿದಿನ ಈ ಮಂತ್ರವನ್ನು 9 ಬಾರಿ ಹೇಳ್ಕೊಳ್ಳಿ. ಯಾಕಂದರೆ ಸತ್ಯ ಮಾತು ಇದು. ಯಾರು ನಂಬಿಕೆಯಿಂದ ಪ್ರಯತ್ನ ಮಾಡ್ತಾರೋ ಅವರ ಜೀವನದಲ್ಲಿ ಬರೀ 30 ದಿನಗಳಲ್ಲಿ ಅವರಿಗೆ ಪವಾಡಗಳು ಕಾಣಿಸುತ್ತೆ. ಅವರ ಜೀವನದಲ್ಲಿ ಮಿರಾಕಲ್ಸ್ ನಡೆಯುತ್ತೆ. ಸಾಯಿಯಪ್ಪ ಮೇಲೆ ನಂಬಿಕೆ ಇರೋಂಥವ್ರು ತಪ್ಪದೆ ಪ್ರಯತ್ನಿಸಿ. ನಿಮ್ಮ ಲೈಫ್ ಚೇಂಜ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಟ್ರೈ ಮಾಡಿದ ನಂತರ ಒಂದು 10 to 15 ಡೇಸ್ ಒಳಗೆ ನಿಮಗೆ ಏನು ಚೇಂಜಸ್ ಆಗಿದೆ, ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮೊದಲು ಟ್ರೈ ಮಾಡಿ, ನಂಬಿಕೆಯಿಂದ ಟ್ರೈ ಮಾಡಿ, ದೇವ್ರ ಮೇಲೆ ನಂಬಿಕೆ ಇಟ್ಕೊಳ್ಳಿ. ನೀವು ನಮ್ಮ ಕೆಲಸ ಆಗ್ತಾ ಇಲ್ಲ, ಇವತ್ತು ನಾನು ಎಷ್ಟೊಂದು ಎಲ್ಲರೂ ಹೇಳಿದ್ದೆಲ್ಲ ಮಾಡ್ತಾ ಇದ್ದೀವಿ ಆದರೂ ನಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಕಾಣಿಸ್ತಿಲ್ಲ ಅನ್ನೋರು ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಆಗಿರ್ಬೋದು, ಅದಕ್ಕೆ ಒಂದು ಟೈಮ್ ಅನ್ನೋದು ಇರುತ್ತೆ. ಮೊದಲು ಆ ಸಮಯಗೆ ನಾವು ಬೆಲೆ ಕೊಡಬೇಕು. ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ, ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನೀವು ಇಷ್ಟಪೂರ್ವಕವಾಗಿ, ಅಂದರೆ ನೀವು ಇಷ್ಟಪಟ್ಟು ಅದನ್ನು ಮಾಡಬೇಕು. ನೀವು ಮಾಡ್ತಾ ಇರೋ ಕೆಲಸನೇ ಇಷ್ಟಪಡಬೇಕು. ನಾನು ಇದು ಮಾಡ್ತಾ ಇದ್ದೀನಿ, ಈ ಕೆಲಸ ಅಂದರೆ ನನಗೆ ತುಂಬ ಇಷ್ಟ. ಇನ್ ಕೇಸ್ ನಿಮಗೆ ಆ ಕೆಲಸದ ಮೇಲೆ ಇಷ್ಟ ಇಲ್ಲ ಅಂದರೆ ಅದರಲ್ಲಿ ನಿನಗೆ ಸಕ್ಸಸ್ ಅನ್ನೋದು ಸಿಗಲ್ಲ. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಮನೆಯಲ್ಲಿ ನಿಮಗೆ ಏನೋ ತೊಂದರೆ ಆಗಿರ್ಬೋದು ಅಥವಾ ಏನೋ ಒಂದು ಕಷ್ಟ ಬಂದಿರ್ಬೋದು. ನಿಮಗೆ ಆ ಮೂಡ್ ಔಟ್ ಆಗಿರುತ್ತೆ, ಅಂದರೆ ಏನು ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಆದ್ರೂ ಒಂದು ಕೆಲಸ ತಪ್ಪನೆ ಸರಿ ಮಾಡಲೇಬೇಕು. ಅದೇನಪ್ಪ ಅಂದರೆ ಅಡುಗೆ. ಆ ಅಡುಗೆ ಮಾಡೋವಾಗ ಇಷ್ಟ ಇಲ್ಲದೆ ನೀವು ಮಾಡಿ ಖಂಡಿತ ನೋಡಿ, ನೀವೇನು ಮಾಡಿರ್ತೀರೋ ಅದರಲ್ಲಿ ರುಚಿ ಸಿಗಲ್ಲ ನಿಮಗೆ. ಆ ರುಚಿ ಅನ್ನೋದೇ ಅದರಲ್ಲಿ ಇರಲ್ಲ, ಏನೋ ಒಂದು ಎಡವಟ್ಟಾಗಿರುತ್ತೆ. ಆ ಥರ ಏನೇ ಆಗಿರ್ಬೋದು, ನೀವು ಮಾಡೋ ಕೆಲಸದಲ್ಲಿ ಇಷ್ಟ ಇರಬೇಕು. ಇಷ್ಟ ಇದ್ದರೆ ಅದರಲ್ಲಿ 100% ನಿಮಗೆ ಸಕ್ಸಸ್ ಸಿಗುತ್ತೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಹೇಳ್ತಾ ಇದ್ದೀನಿ 9 ಬಾರಿ ಈ ಶ್ಲೋಕವನ್ನು ಜಪ ಮಾಡಿ ಅಂತ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫ್ ಬದಲಾವಣೆ ಆಗಬೇಕು ಅಂದರೆ ಒಂದು ಫಾರ್ಮಾಲಿಟಿ ಇದೆ. ಅಂದರೆ ನಾವೇನೇನು ತಪ್ಪುಗಳು ಮಾಡ್ತಾ ಇದ್ದೀವಿ, ನಾವು ಮಾಡಿರೋ ಅಂಥ ಕರ್ಮ ಇರತ್ತಲ್ವ, ಅದನ್ನು ನಾವು ಅನುಭವಿಸಬೇಕು. ಅನುಭವಿಸಿದ್ರೇನೆ ಅದೆಲ್ಲ ಕೂಡ, ನಮ್ಮ ಪಾಪಗಳೆಲ್ಲ ಕೂಡ ವ್ಯಾನಿಷ್ ಆಗುತ್ತೆ. ಅಂದರೆ ಎಲ್ಲ ಪಾಪಗಳು ನಾವು ಅನುಭವಿಸಿದ ನಂತರ ನಮ್ಮಿಂದ ದೂರ ಆಗುತ್ತೆ. ಆ ಥರ ಆದ್ರೇನೆ ನಮಗೆ ಸಂತೋಷ ಕಾಲ ಅನ್ನೋದು ಮುಂದೆ ಬರುತ್ತೆ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ಇವತ್ತು ಸಾಯಿಯಪ್ಪ ಕೊಡ್ತಾ ಇರುವಂಥ ಮಂತ್ರವನ್ನು ಯಾರ್ಯಾರು ಅವರ ಮನಸ್ಫೂರ್ತಿಯಾಗಿ ಜಪ ಮಾಡೋಕ್ಕೆ ಶುರು ಮಾಡ್ತಾರೋ, ನಿಮ್ಮಿಷ್ಟ. ನಾನು ಹೇಳೋದು ಒಂದೇ, ಪ್ರತಿದಿನ ಬೆಳಗ್ಗಿನ ಜಾವ ಮಾಡ್ತಾ ಇರೋವಂಥ ಏನೇ ಮಂತ್ರವನ್ನು ಇರ್ಬೋದು, ಏನೇ ಪರಿಹಾರ ಇರ್ಬೋದು, ಬೆಳಿಗ್ಗೆ ನೀವು ಟ್ರೈ ಮಾಡ್ತೀರಲ್ವ, ಅದರಿಂದ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಯಾರ್ಯಾರು ನೈಟ್ ಟೈಮ್ ಬೆಡ್ ಟೈಮ್ ಮಾಡ್ತೀರಲ್ವ, ಮಲಗೋ ಟೈಮಲ್ಲಿ ನೀವು ಪ್ರಯತ್ನ ಮಾಡೋ ಅಂಥದ್ದು ಸ್ವಲ್ಪ ಟೈಮ್ ತಗೊಳತ್ತೆ. ಸ್ವಲ್ಪ ಟೈಮ್ ತಗೊಂಡಿದ ನಂತರ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಆದರೆ ಯಾರು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಯತ್ನ ಮಾಡ್ತಾರೋ, ಪ್ರತಿದಿನ ಬಿಡಬಾರ್ದು. ನೀವು ಈ 9 ಬಾರಿ ಜಪ ಮಾಡಬೇಕು. ಅದು ಪ್ರತಿನಿತ್ಯ ನಿಮ್ಮ ಮನಸ್ಸಿನಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರನ್ನ ಯಾವ ಥರ ನಮಸ್ಕಾರ ಮಾಡ್ಕೊತೀರೋ ಅದೇ ಥರ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ. ಮನಸ್ಸಿನಲ್ಲೇ ಚಿಕ್ಕ ಶ್ಲೋಕ ಹೇಳ್ತೀನಿ, ಅದನ್ನು ಸಾಯಿಯಪ್ಪನ ನಾಮಸ್ಮರಣೆ ಮಾಡ್ಕೊತ ಮಾಡೋ ಅಂಥದ್ದು. ಆ ದೇವರು ನಿಮ್ಮ ಮನಸ್ಸಿಗೆ ಬರಬೇಕು. ನಿಮ್ಮ ದೃಷ್ಟಿ ಯಾವಾಗಲೂ ದೇವ್ರ ಮೇಲೆ ಇರಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ನಿಮ್ಮ ಮನಸ್ಸಿಗೆ ಬರಬಾರ್ದು.
ಇವತ್ತು ನಾನು ಈ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ತಗೋಬರಬಾರ್ದು. ಎದ್ದಿದ ತಕ್ಷಣ ಮೊದಲು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಈ ಶ್ಲೋಕವನ್ನು 9 ಬಾರಿ ಹೇಳ್ಕೊಳ್ಳಿ ಸಾಕು. ಈಗ ಶ್ಲೋಕವನ್ನು ಹೇಳ್ತೀನಿ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಓಂ ಶ್ರೀ ಸಚ್ಚಿದಾನಂದಾಯ ಸಾಯಿನಾಥಾಯ ನಮಃ. ಇಷ್ಟೇ ಶ್ಲೋಕ, ತುಂಬ ಚಿಕ್ಕದು, ಒಂದೇ ಲೈನ್ ಇರುತ್ತೆ. ಕಂಟಿನ್ಯೂ ಆಗಿ 9 ಬಾರಿ ಹೇಳ್ಕೊಂಡ್ರೆ ಸಾಕು. ಮತ್ತು ಎಲ್ಲರೂ ಟ್ರೈ ಮಾಡಿ. ಓಂ ಶ್ರೀ ಸಚ್ಚಿದಾನಂದಾಯ ಸಾಯಿನಾಥಾಯ ನಮಃ. ಎಲ್ಲರೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.